ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. SIR ಫಾರಂ ಅನ್ನ ಯಾವ ರೀತಿಯಾಗಿ ಫಿಲಪ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಮೊದಲನೇದಾಗಿ ಈಗ ಆಲ್ರೆಡಿ ಪ್ರೆಸೆಂಟ್ ಏನಿದೆ ಅಡ್ರೆಸ್ಸು, ವೋಟರ್ ID ನಂಬರು ಅದೆಲ್ಲ ಇಲ್ಲಿರುತ್ತೆ. ಓಕೆನಾ, ನಿಮ್ಮ ಹೆಸರು ಲೇಟೆಸ್ಟ್ ಎಲ್ಲ ಇಲ್ಲಿರುತ್ತೆ. ಇದನ್ನ ನೀವು ಇಲ್ಲಿ ಫಿಲಪ್ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಮೊದಲನೇದಾಗಿ ಏನ್ ನಿಮ್ಮ ಭಾವಚಿತ್ರ ಇರುತ್ತಲ್ಲ, ಇದ್ರ ಪಕ್ಕ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ನೀವು ಇಲ್ಲಿ ಅಂಟಿಸಿ. ಓಕೆನಾ, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸಿ. ಈ ಭಾಗ ಏನು ಬರುತ್ತಲ್ಲ, ಇಲ್ಲಿ ನಿಮಗೆ 2002ರ ಮತದಾನ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಇಲ್ಲಿ ನೀವು ನಿಮ್ಮ ಹೆಸರು, ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಅಂದ್ರೆ ವೋಟರ್ ID ನಂಬರು, ಸಂಬಂಧಿಯ ಹೆಸರು ಅಂದ್ರೆ ನಿಮ್ಮ ತಂದೆ ಹೆಸರು, ಸಂಬಂಧ ತಂದೆ ಅಂತ ಬರಿಬೇಕು, ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು, ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಇವೆಲ್ಲವನ್ನ ಕೂಡ ನೀವು ಇಲ್ಲಿ ಫಿಲಪ್ ಮಾಡಬೇಕು. ಇದಾದ ನಂತರ 2002ರಲ್ಲಿ ಇರಲಿಲ್ಲ, ನೀವು ಅದಾದ್ಮೇಲೆ ನೀವು ವೋಟರ್ ID ಮಾಡಿಸಿದ್ದೀರಾ, 2002ರ ನಂತರ ನೀವು ವೋಟರ್ ID ಮಾಡಿಸಿರಾ ಅಂದ್ರೆ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲಪ್ ಮಾಡೋದಲ್ಲ, ಇಲ್ಲಿ ನಿಮ್ಗೆ ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿರುವ ಮತದಾರರ ಸಂಬಂಧಿಯ ವಿವರಗಳು. ಸಂಬಂಧಿಯ ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿಯ ಡೀಟೇಲ್ಸ್, ನಿಮ್ಮ ತಂದೆಯ ಹೆಸರು, ನಿಮ್ಮ ತಂದೆಯ ವೋಟರ್ ID ನಂಬರು, ಯಾವಾಗ 2002ರಲ್ಲಿ ಇರುವಂತದ್ದು. ಇಲ್ಲಿ ತಂದೆ ವೋಟರ್ ID ನಂಬರು, ಅವರು ಸಂಬಂಧಿ ಏನಾಗಬೇಕು, ನಿಮ್ಮ ತಂದೆ ಹೆಸರು. ಇಲ್ಲಿ ನೋಡಿ, ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ ನಿಮ್ಮ ತಂದೆ ಹೆಸರನ್ನ ಇಲ್ಲಿ ನೀವು ಮೆನ್ಷನ್ ಮಾಡಿ ಬರೀಬೇಕಾಗತ್ತೆ. ಸಂಬಂಧ ಈಗ ನಿಮ್ಮ ತಾತನ ಹೆಸರು ಇಲ್ಲಿ ಬರೀತೀರಾ ಅಂದ್ರೆ ನಿಮ್ಮ ತಂದೆಗೆ ನಿಮ್ಮ ತಾತ ತಂದೆ ಆಗ್ತಾರೆ, ಅದನ್ನು ಬರಿಬೇಕು. ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು ಇವಾಗಿಂದಲ್ಲ, ಎಲ್ಲ 2002ರದನ್ನ ಫಿಲಪ್ ಮಾಡಬೇಕು. ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತೆ ಸಂಖ್ಯೆ ಇವೆಲ್ಲವನ್ನು ಕೂಡ 2002ರಲ್ಲಿ ಇರೋದನ್ನ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡಬೇಕು. ಇಲ್ಲಿ ನಿಮ್ದು ಇದ್ರೆ ನಿಮ್ದು 2002ರ ಮತದಾನ SIR ಅಲ್ಲಿ ಅಥವಾ ಮತದಾನ ಪಟ್ಟಿಯಲ್ಲಿ ಹೆಸರಲ್ಲಿ ಇದ್ರೆ ಇಲ್ಲಿ ನಿಮ್ದು ಬರಿಬೇಕು. ಮತದಾನ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿದು ಡೀಟೇಲ್ಸ್ ಅನ್ನ ಇಲ್ಲಿ ಬರಿಬೇಕು. ಓಕೆನಾ, ಅದಾದ ನಂತರ ಇಲ್ಲಿ ನಿಮಗೆ ಮಾಮೂಲಿ ಎಲ್ಲರದ್ದು ಬರಿಬೇಕು. ನಿಮ್ಮ ಜನ್ಮ ದಿನಾಂಕ ಇದೆಲ್ಲ ಲೇಟೆಸ್ಟ್, ನೀವು ಅಪ್ಡೇಟೆಡ್. ನಿಮಗೆ ಆಧಾರ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತು, ಮೊಬೈಲ್ ಸಂಖ್ಯೆ, ತಂದೆ ಹೆಸರು, ಸಂಗಾತಿಯ ಹೆಸರು, ತಾಯಿ ಹೆಸರು ಇದೆಲ್ಲ ನೀವು ಮಾಮೂಲಿಯಾಗಿ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ನೀವು ಮದುವೆ ಆಗಿದ್ರೆ ಸಂಗಾತಿ ಹೆಸರು ಬರೀಬೇಕು, ಇಲ್ಲಾಂದ್ರೆ ಬರೆಯುವಂತ ಅಗತ್ಯ ಇಲ್ಲ. ಅದಾದ ನಂತರ ಇಲ್ಲಿ ಕೆಳಗೆ ಬಂದು ಇಷ್ಟಕ್ಕೆ ನೀವು ಫಾರಂ ಅನ್ನ ಕೊಡುವಂತಿಲ್ಲ. ಇಲ್ಲಿ ನೋಡಿ, ನೀವು ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಮತದಾರರ ಸಹಿ, ಎಡಗೈ ಹೆಬ್ಬೆರಳಿನ ಗುರುತು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ. ನೋಡಿ, ಇಲ್ಲಿ ನೀವು ಕಂಪಲ್ಸರಿಯಾಗಿ ಇಲ್ಲಿ ನೀವು ಸಹಿಯನ್ನ ಮಾಡಬೇಕಾಗತ್ತೆ. ಇಲ್ಲಿ ಸಹಿ ಮಾಡಿ ಈ ಡೀಟೇಲ್ಸ್ ಕಂಪ್ಲೀಟ್ ಅನ್ನ ಫಿಲಪ್ ಮಾಡಿ ನೀವು ಕೊಡಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಹತ್ರ 2002ರಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಹೆಸರು ಇಲ್ಲ, ನಿಮ್ಮ ಹೆಸರು ಇಲ್ಲ ಅಂದ್ರೆ ಜಸ್ಟ್ ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಫಿಲಪ್ ಮಾಡಿ, ಆಧಾರ್ ಸಂಖ್ಯೆ ಹಾಕಿ, ಮೊಬೈಲ್ ನಂಬರ್ ಹಾಕಿ, ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ ಅನ್ನ ಫಿಲಪ್ ಮಾಡಿ, ಇಷ್ಟನ್ನೇ ಮಾತ್ರ ಫಿಲಪ್ ಮಾಡಿ BLO ಕೊಡಿ. ಆಗಸ್ಟ್ 5ನೇ ತಾರೀಕು ನಂತರ ನಿಮ್ಮ ಮನೆಗೆ BLOಗಳು ಬಂದಾಗ ಅಥವಾ ಅಧಿಕಾರಿಗಳು ಅಫಿಷಿಯಲ್ಸ್ ಬಂದಾಗ ನೀವು ಸರ್ಕಾರ ಘೋಷಣೆ ಮಾಡಿರುವಂತಹ ಈ 11 ದಾಖಲೆಯಲ್ಲಿ ಒಂದು ದಾಖಲೆಯನ್ನು ಸಬ್ಮಿಟ್ ಮಾಡಬೇಕು. ಅದು LIC ಬಾಂಡ್ ಆಗಿರ್ಬೋದು, ಗೌರ್ಮೆಂಟ್ ಇಂದ ಪೆನ್ಷನ್ ಪಡೀತಿರುವಂತಹ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಯಾವ್ದಾದ್ರು ಒಂದು ನೀವು ಆದ ನಂತರ ಸಬ್ಮಿಟ್ ಮಾಡಬೇಕಾಗತ್ತೆ. ಆದ್ರೆ ಹಂಗಿದ್ರೆ ಮಾತ್ರ ನಿಮಗೆ ಮತದಾನ ಪಟ್ಟಿಯಲ್ಲಿ ಹೆಸರು ಬರುತ್ತೆ. ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಮತದಾನ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು ಮುಂದೊಂದು ದಿನ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗಲ್ಲ, ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ಯಾವುದೇ 5 ಗ್ಯಾರಂಟಿಗಳು ಬರೋದಿಲ್ಲ, ಇನ್ನು ಪೆನ್ಷನ್ ಕೂಡ ಬರೋದಿಲ್ಲ ಅಂತ ಹೇಳಿ ಈಗಾಗಲೇ ಸ್ವತಃ CM ಸಾಹೇಬರು ಇದ್ರ ಬಗ್ಗೆ ಹೇಳಿದ್ದಾರೆ. ಓಕೆನಾ, ಇದಾಗಿತ್ತು ಈ ಕ್ಷಣದ ಮಾಹಿತಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.